ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯ ಅಂತಿಮ ಕಲಾ ವಿಭಾಗದ ರಾಜ್ಯಶಾಸ್ತ್ರ ವಿಷಯದ 5ನೇ ಸೆಮಿಸ್ಟರಿನ 6ನೇ ಪತ್ರಿಕೆಯಾಗಿರತಕ್ಕಂತಹ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ತತ್ವಗಳು, ಈ ಒಂದು ಪತ್ರಿಕೆಯ 10ನೇ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ ನಾವು ಸಿಸ್ಟಮ್ ಥಿಯರಿ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ದೃಷ್ಟಿಕೋನದಲ್ಲಿ ವ್ಯವಸ್ಥಾ ಸಿದ್ಧಾಂತವನ್ನು ನೋಡೋಣ. ಈ ಒಂದು ಹಿಂದಿನ ಅವಧಿಯಲ್ಲಿ ನಾವು ರಿಯಲಿಸ್ಟ್ ಥಿಯರಿ, ಯಥಾರ್ಥ ಸಿದ್ಧಾಂತ ಅಥವಾ ವಾಸ್ತವಿಕ ಸಿದ್ಧಾಂತ, ಅರ್ಥ ಮತ್ತು ವಾಸ್ತವಿಕ ಸಿದ್ಧಾಂತದ ಬೆಂಬಲಿಗರು, ವಾಸ್ತವಿಕ ಸಿದ್ಧಾಂತದ ಏನು ಕೀ ಫೀಚರ್ಸ್ ಲಕ್ಷಣಗಳು, ಮತ್ತು ಹ್ಯಾನ್ಸ್ ಜೆ ಮಾರ್ಗ್ಯಾಂತರ್ ಅವರು ಯಥಾರ್ಥ ಸಿದ್ಧಾಂತಕ್ಕೆ ಕೊಟ್ಟಿರ್ತಕ್ಕಂತಹ 6 ತತ್ವಗಳನ್ನು ಈ ಹಿಂದಿನ ಅವಧಿಯಲ್ಲಿ ನಾವು ನೋಡಿದ್ದೀವಿ. ಈ ಒಂದು ಅವಧಿಯಲ್ಲಿ ಆಧುನಿಕ ದೃಷ್ಟಿಕೋನವಾಗಿರುವಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಆಧುನಿಕ ದೃಷ್ಟಿಕೋನವಾಗಿರ್ತಕ್ಕಂತಹ ವ್ಯವಸ್ಥಾ ಸಿದ್ಧಾಂತವನ್ನು ನೋಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್: ಸ್ಟೂಡೆಂಟ್ ನೋ ದ ಸಿಸ್ಟಮ್ ಥಿಯರಿ ಟು ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ರಿಲೇಷನ್ ಬಿಟ್ವೀನ್ ನೇಷನ್ಸ್ ಆ್ಯಂಡ್ ಡಿಫರೆನ್ಸ್ ಅಮಂಗ್ ನೇಷನ್ಸ್. ಸೆಷನ್ ಔಟ್ಕಮ್ಸ್: students have idea about international relations and gain knowledge of importance of studying international relations. ಈ ವ್ಯವಸ್ಥಾ ಸಿದ್ಧಾಂತವನ್ನು ಸಿಸ್ಟಮ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಡೇವಿಡ್ ಈಸ್ಟನ್, ಗ್ಯಾಬ್ರಿಯಲ್ ಆಲ್ಮನ್, ಮಾರ್ಟಿನ್ ಕಪ್ಲಾನ್. ಈ ವ್ಯವಸ್ಥಾ ಸಿದ್ಧಾಂತವನ್ನು ಡೇವಿಡ್ ಈಸ್ಟನ್, ಗ್ಯಾಬ್ರಿಯಲ್ ಆಲ್ಮಂಡ್, ಮಾರ್ಟಿನ್ ಕಪ್ಲಾನ್, ಚಾರ್ಲ್ಸ್ ಮ್ಯಾಕ್ಲ್ಯಾಂಡ್ ಅನ್ನುವಂಥವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಸೊ ಈ ಸೆಕೆಂಡ್ ಪಾಯಿಂಟ್, ಮಾರ್ಟಿನ್ ಕಪ್ಲಾನ್ ಅಪ್ಲೈಡ್ ಸಿಸ್ಟಮ್ ಥಿಯರಿ ಟು ದ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಮಾರ್ಟಿನ್ ಕಪ್ಲಾನ್ ರವರು ಈ ವ್ಯವಸ್ಥಾ ಸಿದ್ಧಾಂತವನ್ನು ಅಥವಾ ವ್ಯವಸ್ಥಾ ದೃಷ್ಟಿಕೋನವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಅನ್ವಯಿಸಿ ಅಧ್ಯಯನ ಮಾಡಿದರು. ಇವರು ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ತೆಗೆದುಕೊಂಡು ಬಂದಂಥವರು ಮಾರ್ಟಿನ್ ಕಪ್ಲಾನ್. ಹಾಗಾದರೆ ಈ ಸಿಸ್ಟಮ್ ಥಿಯರಿ ಅನ್ನುವುದು ಈ ಮುಂಚೆ ಬಯಾಲಜಿನಲ್ಲಿ ಇದ್ದದ್ದು, ಆನಂತರ ಆಂಥ್ರೋಪಾಲಜಿಗೆ ಬಂದು, ಆಮೇಲೆ ಸೋಷಿಯಾಲಜಿಗೆ ಬಂದು, ಆಮೇಲೆ ಪೊಲಿಟಿಕಲ್ ಸೈನ್ಸಲ್ಲಿ ಅಧ್ಯಯನ ಮಾಡ್ತಾ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಈ ವ್ಯವಸ್ಥಾ ದೃಷ್ಟಿಕೋನವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಫಸ್ಟು ಬಯಾಲಜಿ, ನೆಕ್ಸ್ಟ್ ಆಂಥ್ರೋಪಾಲಜಿ, ನೆಕ್ಸ್ಟ್ ಸೋಷಿಯಾಲಜಿ, ಅದರ ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್. ಅದಾದ ನಂತರ ಪೊಲಿಟಿಕಲ್ ಸೈನ್ಸ್ನ ಒಂದು ಭಾಗವಾಗಿರ್ತಕ್ಕಂತಹ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಈ ವ್ಯವಸ್ಥಾ ದೃಷ್ಟಿಕೋನವನ್ನು ಬಳಕೆ ಮಾಡಲಾಯಿತು. ಸೊ ಹಾಗಾದರೆ ಈ ವ್ಯವಸ್ಥಾ ಸಿದ್ಧಾಂತ ಅಂದರೆ ಏನು? ಸೊ ವ್ಯವಸ್ಥಾ ಸಿದ್ಧಾಂತ ಅಂದರೆ ಮನುಷ್ಯನಲ್ಲಿ ಹೇಗೆ ಒಂದು ವ್ಯವಸ್ಥೆ ಇದೆ, ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆ ಅಥವಾ ಪರಿಸರವಿದ್ದು, ದೇಶಗಳು ಅದರ ಘಟಕಗಳಾಗಿದ್ದು, ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಬಂಧವನ್ನು ಹೊಂದಿದ್ದು, ಇವು ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಸೊ ಇದನ್ನೇ ವ್ಯವಸ್ಥಾ ಸಿದ್ಧಾಂತ ಅಧ್ಯಯನ ಮಾಡುತ್ತೆ. ಇಂಟರ್ನ್ಯಾಷನಲ್ ಸಿಸ್ಟಮ್ ಈಸ್ ಅ ಸೆಟ್ ಆಫ್ ಇಂಟರ್ ರಿಲೇಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಇಂಟ್ರಾಕ್ಷನ್ ಅಮಂಗ್ ಆ್ಯಕ್ಟರ್ಸ್. ಇಲ್ಲಿ ಆ್ಯಕ್ಟರ್ಸ್ ಅಂದರೆ ದೇಶಗಳು ಆ್ಯಕ್ಟರ್ಸ್ ಆಗಿ ಕೆಲಸ ನಿರ್ವಹಿಸ್ತವೆ, ಯೂನಿಟ್ಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಒಂದು ಪರಿಸರವಾಗಿದ್ದು, ದೇಶಗಳು ಅದರ ಘಟಕಗಳಾಗಿದ್ದು, ಅಂದರೆ ಬಿಡಿ ಬಿಡಿ ಭಾಗಗಳಾಗಿದ್ದು, ಒಂದು ವ್ಯವಸ್ಥೆಯಲ್ಲಿ ಬಿಡಿ ಬಿಡಿ ಭಾಗಗಳಾಗಿದ್ದು, ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಬಂಧವನ್ನು ಹೊಂದಿದ್ದು ಮತ್ತು ಅವು ರಾಷ್ಟ್ರಗಳ ನಡುವೆ ಒಂದು ಸಂಬಂಧವನ್ನು ಹೊಂದಿದ್ದು, ಇವುಗಳ ನಡುವೆ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಹೀಗೆ ನಡೆಯುವಂತಹ ಒಂದು ವ್ಯವಸ್ಥೆಯನ್ನೇ ವ್ಯವಸ್ಥಾ ಸಿದ್ಧಾಂತ ಅಂತ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ಮೇನ್ ಫೀಚರ್ಸ್ ಆಫ್ ಆ್ಯಂಡ್ ಅಸಂಪ್ಷನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಿಸ್ಟಮ್ಸ್ ಥಿಯರಿ. ಇದರದ ಒಂದು ಮುಖ್ಯಾಂಶಗಳೇನು ಮತ್ತು ಏನು ಊಹೆಗಳನ್ನು ಮಾಡ್ಕೋಬೇಕು? ಫಸ್ಟ್,
ಇಂಟರ್ನ್ಯಾಷನಲ್ ರಿಲೇಷನ್ ಆ್ಯಸ್ ಎ ಇಂಟರ್ನ್ಯಾಷನಲ್ ಸಿಸ್ಟಮ್. ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ, ಒಂದು ಪರಿಸರ ಅಂತ ಕನ್ಸಿಡರ್ ಮಾಡಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನುವಂಥದ್ದು ಒಂದು ವ್ಯವಸ್ಥೆ. ನೆಕ್ಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಈಸ್ ನಾಟ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಸಿಸ್ಟಮ್. ಅಂತಾರಾಷ್ಟ್ರೀಯ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಪದ್ಧತಿ ಎನ್ನುವುದು ಕೇವಲ ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಗೆ ಮಾತ್ರ ಸಂಬಂಧಿಸಿದ್ದಿಲ್ಲ. ರಾಜಕೀಯೇತರವಾಗಿಯೂ ಕೂಡ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ಮು ಈ ಒಂದು ಅನ್ವಯವಾಗುವಂಥದ್ದು. ಇಂಟರ್ನ್ಯಾಷನಲ್ ಆ್ಯಕ್ಟರ್ಸ್ ಆ್ಯಂಡ್ ನ್ಯಾಷನಲ್ ಆ್ಯಕ್ಟರ್ಸ್. ಸೊ ಇದರಲ್ಲಿ ಅಭಿನಯಕಾರರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಅಭಿನಯಕಾರರು, ರಾಷ್ಟ್ರೀಯ ಅಭಿನಯಕಾರರು ಅಂತ ಘಟಕಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಸೊ ಹೇಗೆ ಅಂದರೆ ರಾಷ್ಟ್ರಗಳ ನಡುವೆ ಒಂದು ಸಂಬಂಧ ಇರುತ್ತೆ. ಇವು ನ್ಯಾಷನಲ್ ಆ್ಯಕ್ಟರ್ಸ್. ರಾಷ್ಟ್ರ ಮತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಬಂಧ ಇರುತ್ತೆ. ಇದರಲ್ಲಿ ಇರುವಂಥವ್ರನ್ನ ಇಂಟರ್ನ್ಯಾಷನಲ್ ಆ್ಯಕ್ಟರ್ಸ್ ಅಂತ ಕರಿತೀವಿ. ಸೊ ಇದಲ್ಲದೆ ನ್ಯಾಷನಲ್ ಆ್ಯಂಡ್ ಸೂಪ್ರಾ ನ್ಯಾಚುರಲ್ ಆ್ಯಕ್ಟರ್ಸ್ ಅಂತ ಕರಿತೀವಿ. ನ್ಯಾಷನಲ್ ಅಂದರೆ ರಾಷ್ಟ್ರವನ್ನು ಪ್ರತಿನಿಧಿಸೋರು, ಸೂಪ್ರಾ ನ್ಯಾಚುರಲ್ ಅಂದರೆ ಸೊ ಕೆಲವು ಸಂಘಟನೆಗಳಿರ್ತವೆ, ಅವುಗಳನ್ನು ಸೂಪ್ರಾ ನ್ಯಾಚುರಲ್ ಆ್ಯಕ್ಟರ್ಸ್ ಅಂತ ಕರಿತೀವಿ. ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವ್ಯವಸ್ಥಾ ಸಿದ್ಧಾಂತದಲ್ಲಿ ಸಾವಿರಲ್ ವೇರಿಯೇಬಲ್ಸ್ ಇರುತ್ತೆ. ಸೊ ಒಂದು ವ್ಯವಸ್ಥೆಯನ್ನು ನಿಯಂತ್ರಿಸಲಿಕ್ಕೆ ಹೇಗೆ ಬೇರೆ ಬೇರೆ ಸಾಧನಗಳನ್ನು ಬಳಸ್ತೀವಿ, ಹಾಗೆಯೇ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ವ್ಯವಸ್ಥಾ ಸಿದ್ಧಾಂತದಲ್ಲಿ ಸಾವಿರಲ್ ವೇರಿಯೇಬಲ್ಸು, ನಿಯಂತ್ರಕಗಳು ಇದ್ದೇ ಇರ್ತವೆ. ಇಂಟ್ರಾಕ್ಷನ್ ಫಾರ್ ಪ್ರಿಸರ್ವೇಷನ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್. ಸೊ ಈ ಘಟಕಗಳು ಅಂದರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಘಟಕಗಳಂದರೆ ರಾಷ್ಟ್ರಗಳು ಏಕೆ ಒಂದಕ್ಕೊಂದು ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಯಲ್ಲಿ ತೊಡಗಿರ್ತವೆ ಅಂದರೆ ಸೊ ದೇ ಹ್ಯಾವ್ ಪ್ರಿಸರ್ವ್ ದೇರ್ ನ್ಯಾಷನಲ್ ಇಂಟ್ರೆಸ್ಟ್. ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೋಸ್ಕರ ರೆಗ್ಯುಲರ್ ಇಂಟ್ರಾಕ್ಷನ್ ಕೂಡ ಮಾಡ್ತಾ ಇರತ್ತೆ. ಅಂದರೆ ಕಾಲಕಾಲಕ್ಕೆ ನಿಯಮಿತವಾಗಿ, ನಿಯತಕಾಲಿಕವಾಗಿ ಸೊ ಕಂಟಿನ್ಯೂಯಸ್ ಆಗಿ, ರೆಗ್ಯುಲರ್ ಆಗಿ ಒಂದು ಇಂಟ್ರಾಕ್ಷನ್ಸನ್ನು ಮಾಡಲೇಬೇಕು. ಬಿಕಾಸ್ ದೇ ಹ್ಯಾವ್ ಟು ಪ್ರಿಸರ್ವ್ ದೇರ್ ನ್ಯಾಷನಲ್ ಇಂಟ್ರೆಸ್ಟ್. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ವ್ಯವಸ್ಥಾ ಸಿದ್ಧಾಂತವು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಒಂದು ಆಧುನಿಕ ದೃಷ್ಟಿಕೋನವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು. ಸೊ ಮುಂದೆ ನೆಕ್ಸ್ಟ್ ಮಾರ್ಟಿನ್ ಕಪ್ಲಾನ್ಸ್ 6 ಮಾಡೆಲ್ಸ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್. ಮಾರ್ಟಿನ್ ಕಪ್ಲಾನ್ರವರು ನೀಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ 6 ಮಾದರಿಯ ವ್ಯವಸ್ಥೆಯನ್ನು ನೋಡೋಣ. ವ್ಯವಸ್ಥಾ ಸಿದ್ಧಾಂತದ ಪ್ರತಿಪಾದಕರಾಗಿರತಕ್ಕಂತಹ ಮಾರ್ಟಿನ್ ಕಪ್ಲಾನ್ರವರು ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವ್ಯವಸ್ಥಾ ಸಿದ್ಧಾಂತವನ್ನು ವಿವರಣೆ ಮಾಡ್ತಾ 6 ಒಂದು ಮಾದರಿಗಳನ್ನು ಗುರುತಿಸಿದ್ದಾರೆ. ಅಂತಾರಾಷ್ಟ್ರೀಯ ವ್ಯವಸ್ಥೆ ಬದಲಾದಂತೆ ಅದರ ಘಟಕಗಳು, ರಾಷ್ಟ್ರಗಳು ಕೂಡ ಅದರ ನಡವಳಿಕೆಗಳನ್ನು ಬದಲಾಯಿಸ್ತಾ ಹೋಗುತ್ತೆ ಅನ್ನುವಂತಹ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಸೊ ಈ ಒಂದು 6 ಮಾದರಿಯ ತತ್ವಗಳನ್ನು, 6 ಮಾದರಿಗಳನ್ನು ವ್ಯವಸ್ಥಾ ಸಿದ್ಧಾಂತಕ್ಕೆ ಕೊಡುಗೆಯಾಗಿ ನೀಡಿರ್ತಾರೆ. ಒಂದು, ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ ಸ್ಥಿತಿ. ಸೆಕೆಂಡ್ ಒನ್, ದಿ ಲೂಸ್ ಬೈಪೋಲಾರ್ ಸಿಸ್ಟಮ್, ಶಿಥಿಲ ದ್ವಿಧ್ರುವೀಕರಣ ವ್ಯವಸ್ಥೆ. ದಿ ಟೈಟ್ ಬೈಪೋಲಾರ್ ಸಿಸ್ಟಮ್, ಬಿಗಿ ದ್ವಿಧ್ರುವೀಕರಣ ವ್ಯವಸ್ಥೆ. ಫೋರ್ತ್ ಒನ್, ಯೂನಿವರ್ಸಲ್ ಸಿಸ್ಟಮ್, ವಿಶ್ವವ್ಯಾಪಿ ವ್ಯವಸ್ಥೆ. ಫಿಫ್ತ್ ಒನ್, ದಿ ಹೈರಾರ್ಕಿಯಲ್ ಸಿಸ್ಟಮ್, ಶ್ರೇಣೀಕೃತ ವ್ಯವಸ್ಥೆ. ಲಾಸ್ಟ್ ಒನ್, ದ ಯೂನಿಟ್ ವಿಟೋ ಸಿಸ್ಟಮ್, ಏಕಾಂಶ ತಡೆ ವ್ಯವಸ್ಥೆ ಅಥವಾ ಏಕಾಂತ ತಡೆ ವ್ಯವಸ್ಥೆ ಅನ್ನುವಂತಹ 6 ಮಾದರಿಯನ್ನು ವ್ಯವಸ್ಥಾ ಸಿದ್ಧಾಂತಕ್ಕೆ ಮಾರ್ಟಿನ್ ಕಪ್ಲಾನ್ ಅವರು ಕೊಡುಗೆ ನೀಡುತ್ತಾರೆ. ಫಸ್ಟ್ ಒಂದು ಮೊದಲನೇ ಅಂಶ ಏನು ಹೇಳುತ್ತಂದರೆ ದಿ ಬ್ಯಾಲೆನ್ಸ್ ಆಫ್ ಪವರ್. ಬ್ಯಾಲೆನ್ಸ್ ಆಫ್ ಪವರ್ ಅಂದರೆ ಶಕ್ತಿ ಸಮತೋಲನ ಸ್ಥಿತಿ. ಅಂದರೆ ಯಾವ ಒಂದು ರಾಷ್ಟ್ರವೂ ಕೂಡ ಇತರ ರಾಷ್ಟ್ರಗಳ ಮೇಲೆ ತನ್ನ ಹಕ್ಕೊತ್ತಾಯವನ್ನು ಹೇರದಷ್ಟು ಸಮರ್ಥವಾಗಿರದಿರುವುದು, ಹಾಗೆ ಶಕ್ತಿಯು ಸಮಾನವಾಗಿ ಹಂಚಲ್ಪಟ್ಟಿದ್ದರೆ ಆ ಒಂದು ಸ್ಥಿತಿಯನ್ನು
ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಸ್ಥಿತಿ ಅಂತ ಕರಿತೀವಿ. ಇದು 18-19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಮಾತ್ರ ನಾವು ಗುರುತಿಸಬಹುದು. 20ನೇ ಶತಮಾನದಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಶಕ್ತಿಯುತವಾಗಿರ್ತವೆ. ಸೊ ಈ ಬ್ಯಾಲೆನ್ಸ್ ಆಫ್ ಪವರು ಇವತ್ತು ಮರೆಯಾಗ್ತಾ ಇದೆ. ಹೀಗೆ ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನದಲ್ಲಿರುವಂತಹ ಒಂದು ವ್ಯವಸ್ಥೆ ಬದಲಾಗ್ತಾ ಏನಾಗುತ್ತೆ ಅಂದರೆ ದಿ ಲೂಸ್ ಬೈಪೋಲಾರ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ 20ನೇ ಶತಮಾನದಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅನ್ನುವಂಥದ್ದು ಕಣ್ಮರೆಯಾಗಿ ಲೂಸ್ ಬೈಪೋಲಾರ್ ಸಿಸ್ಟಮ್ ಹುಟ್ಕೊಳ್ಳುತ್ತೆ. ಲೂಸ್ ಬೈಪೋಲಾರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಈ ವಿಶ್ವವು ಎರಡು ಧ್ರುವಗಳ ಕಡೆಗೆ ಎರಡು ಶಕ್ತಿ ಬಣಗಳಾಗಿ ಹಂಚಿಕೆ ಆಗುತ್ತೆ. ಸೊ ಇದನ್ನು ನಾವು ದ್ವಿತೀಯ ಮಹಾಯುದ್ಧದ ನಂತರ ಕಾಣ್ತೀವಿ. ಒಂದು ಅಮೇರಿಕಾ ಒಂದು ನೇತೃತ್ವದಲ್ಲಿ ಇನ್ನೊಂದು ರಷ್ಯಾ ನೇತೃತ್ವದಲ್ಲಿ ಇನ್ನೊಂದು ಬಣ ಕಾರ್ಯನಿರ್ವಹಿಸುತ್ತೆ. ಈ ಅಲಿಪ್ತ ರಾಷ್ಟ್ರಗಳು ಕೂಡ ಕಾರ್ಯನಿರ್ವಹಿಸುತ್ತೆ. ಸೊ ಇದನ್ನು ಮಾರ್ಟಿನ್ ಕಪ್ಲಾನ್ರವರು ಎರಡು ರೀತಿಯಾಗಿ ವಿಂಗಡಿಸ್ತಾರೆ. ಒಂದು ಲೂಸ್ ಬೈಪೋಲಾರ್ ಸಿಸ್ಟಮ್, ಇನ್ನೊಂದು ಟೈಟ್ ಬೈಪೋಲಾರ್ ಸಿಸ್ಟಮ್ ಅಂತ. ಲೂಸ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ರಾಷ್ಟ್ರಗಳು ಯಾವುದೇ ಶಕ್ತಿ ಬಣಕ್ಕೆ ಸೇರ್ಕೊಳ್ಬೋದು ಅಥವಾ ಸ್ವತಂತ್ರವಾಗಿಯೂ ಇರಬಹುದು. ಆದರೆ ಟೈಟ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ಕಡ್ಡಾಯವಾಗಿ ಎರಡೇ ಶಕ್ತಿ ಬಣಗಳಿರುತ್ತೆ. ಸೊ ಎರಡೇ ಒಕ್ಕೂಟಗಳಿರುತ್ತೆ, ಎರಡೇ ಧ್ರುವಗಳಿರುತ್ತೆ. ಆ ವ್ಯವಸ್ಥೆಯನ್ನು ಬಿಗಿ ದ್ವಿಧ್ರುವೀಕರಣ ವ್ಯವಸ್ಥೆ ಅಂತ ಕರೀತಾರೆ. ಇಲ್ಲಿ ಅಲಿಪ್ತ ರಾಷ್ಟ್ರಗಳು ಅಂತ ಕರಿತೀವಿ. ಅಲಿಪ್ತ ರಾಷ್ಟ್ರಗಳಂದರೆ ಯಾವುದೇ ಒಂದು ಶಕ್ತಿ ಬಣಕ್ಕೆ ಯಾವುದೇ ಒಂದು ಕಡೆ ವಾಲದೆ ಅವು ಸ್ವತಂತ್ರವಾಗಿ ಇರುವಂಥ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತವೆ. ಆ ವ್ಯವಸ್ಥೆಯನ್ನು ನಾನು ಲೂಸ್ ಬೈಪೋಲಾರ್ ಸಿಸ್ಟಮ್ ಅಂತ ಕರೆದ್ರೆ, ಟೈಟ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ಅಲಿಪ್ತ ರಾಷ್ಟ್ರಗಳ ಅಸ್ತಿತ್ವ ಇರೋದೇ ಇಲ್ಲ. ಹೀಗೆ ಲೂಸ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ಇರುವಂತಹ ಅಲಿಪ್ತ ರಾಷ್ಟ್ರಗಳು ಟೈಟ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ಅವು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ ಅಥವಾ ಮಹತ್ವನೇ ಇರೋದಿಲ್ಲ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಿಯಂತ್ರಿಸುವಂಥ ವ್ಯವಸ್ಥೆ ಇದ್ರೂ ಕೂಡ ಅದೇನಾಗಿರುತ್ತೆ, ಹೋಗ್ಬಿಡತ್ತೆ. ಸೊ ಉದಾಹರಣೆಗೆ ದ್ವಿತೀಯ ಮಹಾಯುದ್ಧಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಲೀಗ್ ಆಫ್ ನೇಷನ್ಸನ್ನು ಸ್ಥಾಪನೆ ಮಾಡಿಕೊಂಡ್ರೆ ಅಲ್ಲಿ ಶಕ್ತಿ ರಾಷ್ಟ್ರಗಳು ಎರಡೂ ಭಾಗಗಳಾಗಿ ವಿಂಗಡಣೆಯಾಗಿ ಅಲಿಪ್ತ ರಾಷ್ಟ್ರಗಳು ಕೂಡ ಇದ್ವು, ಅಂತಾರಾಷ್ಟ್ರೀಯ ವ್ಯವಸ್ಥೆನೇ ಇತ್ತು, ವಿಶ್ವ ಲೀಗ್ ಆಫ್ ನೇಷನ್ಸ್ ಅನ್ನುವಂಥ ವ್ಯವಸ್ಥೆ ಇದ್ರೂ ಕೂಡ ನಾವು ಅಲ್ಲಿ ಎರಡು ಭಾಗಗಳಾಗಿ ಹೋಗಿರೋದನ್ನು ನೋಡ್ತೀವಿ. ಸೊ ಹೀಗೆ ಟೈಟ್ ಬೈಪೋಲಾರ್ ಸಿಸ್ಟಮ್ನಲ್ಲಿ ಅಲಿಪ್ತ ರಾಷ್ಟ್ರಗಳು ಕಣ್ಮರೆಯಾಗ್ಬೋದು ಅಥವಾ ತಮ್ಮ ಮಹತ್ವವನ್ನು ಕಳ್ಕೊಳ್ಬಹುದು. ಸೊ ಇದಾದ ನಂತರ ಬರುವಂತಹ ಹಂತವೇ ದಿ ಯೂನಿವರ್ಸಲ್. ಈ ಟೈಟ್ ಬೈಪೋಲಾರ್ ಸಿಸ್ಟಮ್ ಆದ ನಂತರ ಬರುವಂಥದ್ದು ಈ ಯೂನಿವರ್ಸಲ್ ಸಿಸ್ಟಮ್ ಅನ್ನುವಂಥದ್ದು. ಯೂನಿವರ್ಸಲ್ ಸಿಸ್ಟಮ್ ಅಂದರೆ ವಿಶ್ವವ್ಯಾಪಿ ಅಂತಾರಾಷ್ಟ್ರೀಯ ವ್ಯವಸ್ಥೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ದ್ವಿಧ್ರುವೀಕರಣ ವ್ಯವಸ್ಥೆ ಕಣ್ಮರೆಯಾಗಿ ವಿಶ್ವ ಸರ್ಕಾರ ಸ್ಥಾಪನೆ ಆಗುತ್ತೆ. ವಿಶ್ವಮಟ್ಟದಲ್ಲಿ ಒಂದು ದ್ವಿಧ್ರುವೀಕರಣ ವ್ಯವಸ್ಥೆ ಹೋಗಿ ವಿಶ್ವಮಟ್ಟದಲ್ಲಿ ಒಂದು ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ವಿಶ್ವ ಸರ್ಕಾರವಾಗಿ ಸ್ಥಾಪನೆಯಾಗಿ ಸೊ ಯುದ್ಧಗಳನ್ನು ತಡೆಗಟ್ಟಿ ಸೊ ಇಲ್ಲಿ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಕಾರಣವಾಗುವಂಥ ವ್ಯವಸ್ಥೆಯನ್ನು ನಾವು ಯೂನಿವರ್ಸಲ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ರಾಷ್ಟ್ರಗಳು ತಮ್ಮ ಸ್ವಾಯತ್ತತೆಯನ್ನು ಹೊಂದಿರ್ತವೆ, ರಾಷ್ಟ್ರಗಳು ತಮ್ಮ ಅಸ್ತಿತ್ವವನ್ನು ಹೊಂದಿರ್ತವೆ. ಆದರೆ ಸೊ ಇದನ್ನೆಲ್ಲವನ್ನು ಏನಂತ ಕರಿತೀವಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಯುಕ್ತ ವ್ಯವಸ್ಥೆ ಸ್ಥಾಪನೆ ಆಗಿರುತ್ತೆ. ಸೊ ಇಂತಹ ವ್ಯವಸ್ಥೆಯನ್ನು ನಾವು ಯೂನಿವರ್ಸಲ್ ಸಿಸ್ಟಮ್ ಅಂತ ಕರಿಬಹುದು. ಸೊ ಇದು ಸ್ಥಾಪನೆ ಆಗುತ್ತೆ ಅಂತ ಯಾರು ಮಾರ್ಟಿನ್ ಕಪ್ಲಾನ್ರವರು ಹೇಳಿದ್ದಾರೆ. ಸೊ ಇದಾದ ನಂತರ ಬರುವಂಥದ್ದು ಹೈರಾರ್ಕಿಯಲ್ ಸಿಸ್ಟಮ್, ಶ್ರೇಣೀಕೃತ ವ್ಯವಸ್ಥೆ. ಈ ಶ್ರೇಣೀಕೃತ ವ್ಯವಸ್ಥೆ ಅನ್ನೋದು ಅಂತಾರಾಷ್ಟ್ರೀಯ ವ್ಯವಸ್ಥೆಯ 5ನೇ ಮಾದರಿಯಾಗಿರುತ್ತೆ. ಸೊ ಈ ಮಾದರಿಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಬಲಿಷ್ಠ ರಾಷ್ಟ್ರ ಇರುತ್ತೋ ಒಪ್ಪಂದದ ಮೂಲಕವಾಗಿರ್ಬೋದು ಅಥವಾ ಒತ್ತಾಯದ ಮೂಲಕವಾಗಿರ್ಬೋದು ಅಥವಾ ಯುದ್ಧಗಳ ಮೂಲಕವಾಗಿರ್ಬೋದು ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ, ಪ್ರಬಲತೆಯನ್ನು ಸ್ಥಾಪಿಸಿ ಇತರ ರಾಜ್ಯಗಳನ್ನು ತನ್ನ ಅಧೀನವಾಗಿಟ್ಕೊಂಡು ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಟ್ಟಿ ಹಾಕಿಕೊಳ್ಳುವಂಥದ್ದು ಈ ಹೈರಾರ್ಕಿಯಲ್ ಸಿಸ್ಟಮ್, ಶ್ರೇಣೀಕೃತ ವ್ಯವಸ್ಥೆ ಅಂತ ನಾವು ಕರಿಬಹುದು. ಅಂದರೆ ಇಡೀ ವಿಶ್ವಕ್ಕೆ ಒಂದೇ ಬಲಿಷ್ಠ ರಾಷ್ಟ್ರವಿದ್ದು ಉಳಿದ ರಾಷ್ಟ್ರಗಳು ಅದರ ಅಧೀನಕ್ಕೆ ಒಳಪಟ್ಟಿರುತ್ತವೆ. ಸೊ ಹೀಗೆ ಇಲ್ಲಿ ವಿಶ್ವದಲ್ಲಿ ಒಂದು ಬಲಿಷ್ಠ ರಾಷ್ಟ್ರವಿದ್ದು ಅದರ ಘಟಕಗಳಾಗಿ ಕಾರ್ಯನಿರ್ವಹಿಸುವಂತಹ ಅಧೀನ ರಾಷ್ಟ್ರಗಳು ಉದಯವಾಗುವಂಥ ವ್ಯವಸ್ಥೆಯನ್ನೇ ಹೈರಾರ್ಕಿಯಲ್ ಸಿಸ್ಟಮ್ ಅಂತ ಮಾರ್ಟಿನ್ ಕಪ್ಲಾನ್ರವರು ಪರಿಗಣಿಸಿದ್ದಾರೆ. ಸೊ ಇದಾದ ನಂತರ ಕೊನೆಯದಾಗಿ ಬರುವಂಥ ಮಾದರಿಯೇ ದ ಯೂನಿಟ್ ವಿಟೋ ಸಿಸ್ಟಮ್, ಏಕಾಂತ ತಡೆ ವ್ಯವಸ್ಥೆ. ಅಂದರೆ ಇಲ್ಲಿಗೇನಾಗತ್ತೆ ಅಂದರೆ ವಿಶ್ವದಲ್ಲಿರುವಂತಹ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿರುವಂತಹ
ಪ್ರತಿಯೊಂದು ಘಟಕವು ಅಂದರೆ ಸಾರ್ವಭೌಮ ರಾಷ್ಟ್ರಗಳು ಏನು ಎಲ್ಲ ರಾಷ್ಟ್ರಗಳು ಏನು ಪ್ರಬಲವಾಗಿರುವಂತಹ ಒಂದು ಸ್ಥಿತಿಯನ್ನು ನಾವು ಏಕಾಂತ ವಿರೋಧ ವ್ಯವಸ್ಥೆ ಅಥವಾ ಏಕಾಂತ ತಡೆ ವ್ಯವಸ್ಥೆ ಅಂತ ಕನ್ಸಿಡರ್ ಮಾಡಬಹುದು. ಇದನ್ನು ನಾವು ಬಹು ಧ್ರುವೀಕರಣ ಅಂತ ಕರಿಬೋದು. ಅಂದರೆ ಇಲ್ಲಿ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರವನ್ನಾಗಲಿ ಅಥವಾ ವ್ಯವಸ್ಥೆಯನ್ನಾಗಲಿ ನಿರ್ಮೂಲನೆ ಮಾಡುವಷ್ಟು ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು, ಮಾದರಿಯನ್ನು ಯೂನಿಟ್ ವಿಟೋ ಸಿಸ್ಟಮ್ ಅಂತ ಕರಿಬಹುದು. ಸೊ ಹೀಗೆ ಮಾರ್ಟಿನ್ ಕಪ್ಲಾನ್ರವರು 6 ಮಾದರಿಯನ್ನು ನೀಡಿದ್ದಾರೆ. ಓಕೆ, ಈ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ಸಿಸ್ಟಮ್ ಥಿಯರಿ, ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ದೃಷ್ಟಿಕೋನದಲ್ಲಿ ಈ ಯಾವುದು ವ್ಯವಸ್ಥಾ ಸಿದ್ಧಾಂತದ ಒಂದು ವಿಮರ್ಶೆ ಏನಿದೆ ಅಂತ ನೋಡೋಣ. ಸೊ ನಮಗೆ ಮಾರ್ಟಿನ್ ಕಪ್ಲಾನ್ ಅವರು ಹೇಳ್ತಾರೆ ಬ್ಯಾಲೆನ್ಸ್ ಆಫ್ ಪವರ್, ಲೂಸ್ ಬೈಪೋಲರ್ ಸಿಸ್ಟಮ್, ಟೈಟ್ ಪೋಲರ್ ಬೈಪೋಲರ್ ಸಿಸ್ಟಮ್, ಹೀಗೆ 6 ಮಾದರಿ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಕೇವಲ ಮೊದಲಿನ 2 ಮಾದರಿಯನ್ನು ಕಾಣ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ, ಟೈಟ್ ಬೈಪೋಲರ್ ಸಿಸ್ಟಮ್ನಲ್ಲಿ ನಮಗೆ ಅಲಿಪ್ತ ರಾಷ್ಟ್ರಗಳು ಕಣ್ಮರೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಸಾಧ್ಯವಾಗಿಲ್ಲ. ಬಿಕಾಸ್ ಇವತ್ತು ನಮಗೆ ಜಗತ್ತಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥವೇ ಅಲಿಪ್ತ ರಾಷ್ಟ್ರಗಳು. ಸೊ ಇದು ಇದರದ ಒಂದು ವಿಮರ್ಶೆ ಆಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡ್ತಾ ಇದ್ವಿ. ಆದರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ, ಆಂತರಿಕ ಒತ್ತಡಗಳಿಗೆ ನಾವು ಗಮನ ವಹಿಸಿಲ್ಲ. ಸೊ ಇಲ್ಲಿ ನಾವು ರಾಷ್ಟ್ರಗಳಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ರಾಷ್ಟ್ರಗಳ ನಡುವೆ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಮಾನವನ ನಡವಳಿಕೆ ಮೇಲೆ ಕೆಲವೊಂದಿಷ್ಟು ಪರಿಣಾಮಗಳು ಬೀರ್ತಾ ಇರುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ಸೊ ಈ ವ್ಯವಸ್ಥಾ ಸಿದ್ಧಾಂತದಲ್ಲಿ ಅದರ ಬಗ್ಗೆ ಗಮನ ಹರಿಸಿಲ್ಲ. ನಾವು ವಿಶ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಷ್ಟ್ರವನ್ನು ತೆಗೆದುಕೊಂಡ್ರೆ ಅಷ್ಟೊಂದು ಉದಾರಿಯಾಗಿರೋದಿಲ್ಲ. ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಇನ್ನೊಂದರ ಮೇಲೆ ತನ್ನ ಅಭಿಪ್ರಾಯವನ್ನು, ಒತ್ತಾಯವನ್ನು ಮಾಡ್ತಾ ಇರುತ್ತೆ. ಸೊ ಇದನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ದೃಷ್ಟಿಕೋನದಲ್ಲಿ ಆಧುನಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ದೃಷ್ಟಿಕೋನ ಈ ವ್ಯವಸ್ಥಾ ಸಿದ್ಧಾಂತ ಮೂಡಿಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಾವು ಈ ಒಂದು ಅವಧಿನಲ್ಲಿ ವ್ಯವಸ್ಥಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯವಸ್ಥಾ ಸಿದ್ಧಾಂತದ ಅರ್ಥ ಮತ್ತು ಅದನ್ನು ಯಾರು ಪ್ರತಿಪಾದಿಸಿದ್ದಾರೆ ಮತ್ತು ವ್ಯವಸ್ಥಾ ಸಿದ್ಧಾಂತದ ಲಕ್ಷಣಗಳೇನು ಮತ್ತು ಮಾರ್ಟಿನ್ ಕಪ್ಲಾನ್ರವರು ವ್ಯವಸ್ಥಾ ಸಿದ್ಧಾಂತಕ್ಕೆ ನೀಡಿರ್ತಕ್ಕಂಥ 6 ಮಾದರಿಯ ವ್ಯವಸ್ಥೆಯನ್ನು ನೋಡಿದ್ವಿ. ಜೊತೆಗೆ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ಸಿಸ್ಟಮ್ ಥಿಯರಿಯನ್ನು ಕೂಡ ನಾವು ಈ ಒಂದು ಅವಧಿನಲ್ಲಿ ನೋಡಿದ್ವಿ. ಸೊ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQs. First, who among the following applied system theory to the international relations? Option A, Martin Kaplan. Option B, Hans J. Margenthau. Option C, Aristotle. Option D, Plato. ಸೊ ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಮಾರ್ಟಿನ್ ಕಪ್ಲಾನ್ ಅಪ್ಲೈಡ್ ಸಿಸ್ಟಮ್ ಥಿಯರಿ ಟು ದಿ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೆಕೆಂಡ್ ಕ್ವಶನ್, ಇಂಟರ್ನ್ಯಾಷನಲ್ ರಿಲೇಷನ್ ಸಿಸ್ಟಮ್ ಥಿಯರಿ ಆ್ಯಕ್ಟರ್ಸ್ ಆರ್. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವ್ಯವಸ್ಥಾ ಸಿದ್ಧಾಂತದಲ್ಲಿ ನಾವು ಆ್ಯಕ್ಟರ್ಸ್ ಅಂತ ಕರಿತೀವಿ, ಅಭಿನಯಕಾರರು ಅಂತ ಯಾವುದನ್ನು ಕರಿತೀವಿ ಅಂದರೆ ಸಾವರಿನ್ ಸ್ಟೇಟ್ಸ್, ಆಪ್ಷನ್ ಬಿ ಪೀಪಲ್ಸ್, ಆಪ್ಷನ್ ಸಿ ಆ್ಯನಿಮಲ್ಸ್, ಆಪ್ಷನ್ ಡಿ ಸೆಲ್ಸ್. ಸಾವರಿನ್ ಸ್ಟೇಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಆ್ಯಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಥಿಯರಿ. ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಾ ಸಿದ್ಧಾಂತದಲ್ಲಿ ಸಾರ್ವಭೌಮ ರಾಷ್ಟ್ರಗಳನ್ನು ನಾವು ಅಭಿನಯಕರ ರಾಷ್ಟ್ರಗಳಂತ ಕನ್ಸಿಡರ್ ಮಾಡ್ತೀವಿ. Which of the following is not Martin Kaplan's 6 models of international system? ಈ ಕೆಳಗಿನ ಯಾವುದು ಮಾರ್ಟಿನ್ ಕಪ್ಲಾನ್ ರವರು ಸೂಚಿಸಿರ್ತಕ್ಕಂತಹ 6 ಮಾದರಿಯ ವ್ಯವಸ್ಥೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್, ದ ಲೂಸ್ ಬೈಪೋಲಾರ್ ಸಿಸ್ಟಮ್, ದಿ ಟೈಟ್ ಬೈಪೋಲಾರ್ ಸಿಸ್ಟಮ್, ದಿ ಯೂನಿಟ್ ವಿಟಸ್ ಸಿಸ್ಟಮ್, ನಾನ್ ಅಲೈನ್ಮೆಂಟ್ ಮೂಮೆಂಟ್. ಸೊ ಮಾರ್ಟಿನ್ ಕಪ್ಲಾನ್ ರವರು ಡಿ, ಆಪ್ಷನ್ ಡಿ, ನಾನ್ ಅಲೈನ್ಮೆಂಟ್ ಮೂಮೆಂಟನ್ನು ತಮ್ಮ 6 ಮಾದರಿಯ ವ್ಯವಸ್ಥೆಯಲ್ಲಿ ಹೇಳಿಲ್ಲ. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸೂಪ್ರಾನ್ಯಾಚುರಲ್ ಆಕ್ಟರ್? ಈ ಕೆಳಗಿನ ಯಾವುದನ್ನು ಅತೀತ ಅಭಿನಯಕಾರ ಅಂತ ಕರಿತೀವಿ, ಸೂಪ್ರಾನ್ಯಾಚುರಲ್ ಆಕ್ಟರ್ಸ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ? ಫಸ್ಟ್ ಆಪ್ಷನ್ ಎ ಸಾರ್ಕ್, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ USA, ಆಪ್ಷನ್ ಡಿ UK. ಸೊ ಸಾವರಿನ್ ಸ್ಟೇಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಆಕ್ಟರ್ಸ್
ರೀಜ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಆರ್ ಕನ್ಸಿಡರ್ ಆಸ್ supranational actors. So option A, SAARC. These are the key answers. These are the reference book. ಸೊ ಈ ಒಂದು ಅವಧಿಯನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.